ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಎಪಿಡಿ ಮತ್ತು ಎಸ್ಬಿಐ ಆರ್ ಸಿಟಿ ಸಂಸ್ಥೆ ಯಾದಗಿರಿ ಅವರ ಸಹಯೋಗದಲ್ಲಿ ಯಾದಗಿರಿ ತಾಲೂಕು ಕಚೇರಿಯಲ್ಲಿ ನಡೆದ 6 ದಿನಗಳ ಉದ್ಯಮ ಅಭಿವೃದ್ಧಿ ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಕಾರ್ಯಕ್ರಮವನ್ನು ರಮೇಶ್ ಕಟ್ಟಿಮನಿ ತಾಲೂಕು ಸಂಯೋಜಕರು ಶಿವಯೋಗಪ್ಪ, ಜೀವನೋಪಾಯ ತಜ್ಞ ಹಾಗೂ ಶಫೀಕ್ ಆರ್ ಸೆಟ್ ಸಿಬ್ಬಂದಿಯವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಕಟ್ಟಿಮನಿ ಮಾತನಾಡಿ, ಸತತವಾಗಿ 6 ದಿವಸಗಳ ಕಾಲ ನೀವೆಲ್ಲರೂ ಕೂಡ ಬೇರೆ ಬೇರೆ ಊರಿಂದ ಮತ್ತು ನಗರದಿಂದ ಬಂದು ಈ ತರಬೇತಿ ತೆಗೆದುಕೊಂಡು ಮುಂದೆ ನೀವು ಸರ್ಕಾರದಿಂದ ಬರುವ ಯೋಜನೆಗಳು ಮತ್ತು ಸಂಘ ಸಂಸ್ಥೆ ಅವಕಾಶವನ್ನ ಪಡೆದುಕೊಂಡು ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಬೇಕು ಅಂತ ತಿಳಿಸಿದ್ದಾರೆ. ಶಿವಯೋಗಪ್ಪ, ಜೀವನೋಪಾಯ ತಜ್ಞರು ಮಾತನಾಡಿ, ತರಬೇತಿಯ ಉದ್ದೇಶ ಉದ್ಯಮಶೀಲತೆಯ ಅರಿವು ಮೂಡಿಸುವುದು, ಸ್ವಂತ ಉದ್ಯಮ ಆರಂಭಿಸಲು ಮಾರ್ಗದರ್ಶನ ಕೊಡುವುದು, ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಕೌಶಲ್ಯ ಕಲಿಸುವುದು ಮತ್ತು ಬ್ಯಾಂಕ್ ಸರ್ಕಾರದ ಯೋಜನೆಗಳನ್ನು ಬಳಸಿಕೊಳ್ಳುವ ದಾರಿಯನ್ನ ತಿಳಿಸಿದ್ರು. ಶಫೀಕ್ ಆರ್ ಸಿಟಿ ಮಾತನಾಡಿ, ಲೋನ್ ಬಗ್ಗೆ ತಿಳಿಸಿ ದಾಖಲಾತಿ ಸಲ್ಲಿಸುವುದರ ಬಗ್ಗೆ ತಿಳಿಸಿದ್ರು. ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಎಲ್ಲರಿಗೂ ಪ್ರಮಾಣ ಪತ್ರವನ್ನು ವಿತರಿಸಲಾಗಿದೆ. ಮುಂದಿನ ಹಂತದಲ್ಲಿ ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯ ಒದಗಿಸಲು ಸಹಾಯ ಮಾಡುವುದಾಗಿ ಹೇಳಿದರು. ಎಪಿಡಿ ಸಂಸ್ಥೆ ಹಾಗೂ ರೂಟ್ ಸೆಟ್ ತರಬೇತಿ ಸಂಸ್ಥೆಯು ಒಂದು 6 ದಿನಗಳ ಕಾಲ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಉದ್ಯಮಶೀಲತೆ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ. ಸೊ 6 ದಿನದಲ್ಲಿ ಅವರು ನಮ್ಮ ಒಂದು ಎಪಿಡಿ ಸಂಸ್ಥೆಯು 1959ರಲ್ಲಿ ಸ್ಥಾಪನೆ ಆಯಿತು. ಡಾಕ್ಟರ್ ಹೇಮಾ ಮೇಡಮ್ ಅಂತೇಳಿ ಎಪಿಡಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಸೊ ನಾವು ಇವತ್ತು 18ರಿಂದ 45 ವರ್ಷದ ಒಂದು ವಿಕಲಚೇತನರ ಅಭಿವೃದ್ಧಿಗಾಗಿ, ವಿಕಲಚೇತನರು ಯಾರು ನಿರುದ್ಯೋಗಿ ಇರಬಾರ್ದು, ವಿಕಲಚೇತನರ ಸಮಗ್ರ ಅಭಿವೃದ್ಧಿಗಾಗಿ ನಾವು ಎಪಿಡಿ ಸಂಸ್ಥೆಯಿಂದ ಮತ್ತು ರೂಟ್ ಸೆಟ್ ತರಬೇತಿ ಸಂಸ್ಥೆಯೊಂದಿಗೆ ಸಹಯೋಗದೊಂದಿಗೆ ಮತ್ತು SBI ಬ್ಯಾಂಕ್ ಅವರ ಸಹಯೋಗದೊಂದಿಗೆ 6 ದಿನಗಳ ಕಾಲ ಸಂಪೂರ್ಣ ಒಂದು ತರಬೇತಿಯನ್ನು ಅವರಿಗೆ ನೀಡಲಾಯಿತು. ದಿನ ರಿಸೋರ್ಸ್ ಪರ್ಸನ್ ಕರೆಸ್ಬಿಟ್ಟು ಬೇರೆ ಇಲಾಖೆಯಿಂದ ಅಧಿಕಾರಿಗಳು ಬಂದುಬಿಟ್ಟು, ಬ್ಯಾಂಕ್ ಸಿಬ್ಬಂದಿಯವರು ಬಂದುಬಿಟ್ಟು ಅವರು ಯಾವ ಥರ ಅವರು ಒಂದು ಗ್ರಾಹಕರ ಜೊತೆ ಯಾವ ಥರ ಒಂದು ಸಂಪರ್ಕ ಮಾಡಬೇಕು, ಬೇರೆ ಒಂದು ಕಿರಾಣಿ ಶಾಪ್ ಆಗಲಿ, ಟೈಲರಿಂಗ್ ಶಾಪ್ ಆಗಲಿ ಅಥವಾ ಈ ಥರ ಒಂದು ಬ್ಯೂಟಿಷಿಯನ್ ಆಗಲಿ, ಅವ್ರಿಗೆ ಯಾವ ಥರ ಇಂಟ್ರೆಸ್ಟ್ ಇರುತ್ತೆ ಅದನ್ನೆಲ್ಲ ಅವರಿಗೆ ಸಂಪೂರ್ಣವಾದ ತರಬೇತಿನ ನಾವು ಎಪಿಡಿ ಸಂಸ್ಥೆಯಿಂದ ಮತ್ತು ರೂಟ್ ಸೆಟ್ ಸಂಸ್ಥೆಯಿಂದ ಅವರಿಗೆ ನಾವು ತರಬೇತಿಯನ್ನು ನೀಡಿದ್ದೀವಿ. ಅದೇ ತರಬೇತಿಯ ಅಂಗವಾಗಿ ಇವತ್ತು 6 ದಿನಗಳ ಕಾಲ ಅವರು ಕಲ್ತಿರ್ತಕ್ಕಂಥ ಒಂದು ಇವತ್ತಿಗೆ ಮುಗಿದಿರುತ್ತದೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ಕೂಡ ಅವರಿಗೆ ವಿತರಣೆಯನ್ನು ಮಾಡಿದ್ವಿ. ಈ ಒಂದು ಪ್ರಮಾಣ ಪತ್ರದಿಂದ ಅವರು ನಾಳೆ ಯಾವುದೇ ಅಲ್ಲಿ ಸರ್ಕಾರ ಆಗಲಿ ಅಥವಾ ಬೇರೆ ಇನ್ನಿತರ ಯಾವುದೇ ಇಲಾಖೆಯಿಂದ ಲೋನ್ ಕರೆದರೂ ಕೂಡ ಈ ಒಂದು ನಮ್ಮದು ಎಪಿಡಿ ಸಂಸ್ಥೆ ಮತ್ತು ಆರ್ ಸೆಟ್ ತರಬೇತಿ ಒಂದು ತರಬೇತಿಯಲ್ಲಿ ಅವರು ಈ ಒಂದು ಸರ್ಟಿಫಿಕೇಟ್ ಅವರಿಗೆ ತುಂಬ ಮುಂದೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸಂಸ್ಥೆ ಸುಮಾರು 66 ವರ್ಷಗಳಿಂದ ವಿಕಲಚೇತನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದು, ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 3 ವರ್ಷಗಳಿಂದ ಜೀವನ ಚಕ್ರ ವಿಧಾನ ಒಂದು ಕಾರ್ಯಕ್ರಮದಡಿಯಲ್ಲಿ ಕೆಲಸ ಮಾಡ್ತಾಯಿದ್ದು, ಇಲ್ಲಿ ನಾನು 18ರಿಂದ 45 ವರ್ಷವಿರ್ತಕ್ಕಂಥ ವಿಕಲಚೇತನರಿಗೆ ಉದ್ಯೋಗ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾಯಿದ್ದು. ಟೋಟಲಾಗಿ 9310 ಜನ 18ರಿಂದ 45 ವರ್ಷದ ಒಳಗಿನ ವಿಕಲಚೇತನ ಗುರುತಿಸಿದ್ದು, ಅವರಿಗೆ ಏನೇನು ಅವಶ್ಯಕತೆ ಇದೆ ತರಬೇತಿಗೆ ಸಂಬಂಧಪಟ್ಟಂಗೆ ಒಟ್ಟಾರೆಯಾಗಿ 3 ವಿಧದ ತರಬೇತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಉನ್ನತ ಕೌಶಲ್ಯ ತರಬೇತಿ, ಅಂದರೆ ಯಾರು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರಾ ಅವರು ಇನ್ನೂ ಸ್ವಲ್ಪ ನನಗೆ ಉದ್ಯೋಗದಲ್ಲಿ ನನ್ನ ಅಭಿವೃದ್ಧಿ ಆಗಬೇಕು, ನನ್ನ ಉದ್ಯೋಗವನ್ನು ಇನ್ನೂ ಬೆಳವಣಿಗೆ ಆಗಬೇಕಂತ ಅನ್ನೋದ್ರಿಂದ ಅವರಿಗೆ ಉನ್ನತ ಕೌಶಲ್ಯ ತರಬೇತಿಯನ್ನು ಕೊಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಇನ್ನು ಸ್ವತಂತ್ರವಾಗಿ ಇದ್ದುಬಿಟ್ಟು ತಮ್ಮ ಕೆಲಸ ತಾವು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಈ ಜಿಲ್ಲೆಯನ್ನು ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ನಾವು ಹೋಗಿ ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಅಂಥೇಳಿ ಇದ್ದವರು 18ರಿಂದ 35 ವರ್ಷ ಇರ್ತಕ್ಕಂಥ ವಿಕಲಚೇತನರಿಗೆ ಅವರಿಗೆ 45 ದಿನಗಳವರೆಗೆ ತರಬೇತಿಯನ್ನು ಬೆಂಗಳೂರಲ್ಲಿ ಕೊಟ್ಟು ಅವರಿಗೆ ಒಂದು ಉದ್ಯೋಗ ಒದಗಿಸುವ ಕೆಲಸವನ್ನು ಎಬಿಡಿ ಸಂಸ್ಥೆ ಮಾಡ್ತಾ ಇದೆ. ಇಲ್ಲಿವರೆಗೂ ನಾವು ಬೆಂಗಳೂರಿಗೆ 184 ಜನ ವಿಕಲಚೇತನರಿಗೆ ಕಳಿಸ್ಕೊಟ್ಟು ಮತ್ತು ಅವರಿಗೆ ಉದ್ಯೋಗವನ್ನು ಒದಗಿಸಿಕೊಡಲಾಗಿದೆ. ಇನ್ನೊಂದಂದರೆ ಈಗ ಉದ್ಯಮಶೀಲತಾ ಕೌಶಲ್ಯ ತರಬೇತಿ ಅಂತೇಳಿ ಏನು ಇವತ್ತು ನಾವು ಕಾರ್ಯಕ್ರಮವನ್ನು ಮುಗಿಸಿದ್ವಿ. ಈ ರೀತಿಯಾಗಿ ಟೋಟಲಾಗಿ ಆರ್ ಸಿಟಿ ಸಂಸ್ಥೆ ಮತ್ತು ಎಪಿಡಿ ಸಂಸ್ಥೆ ವತಿಯಿಂದ ಈ ಜೂನ್ ಮತ್ತು ಇಲ್ಲಿವರೆಗೂ ಸೆಪ್ಟೆಂಬರ್ವರೆಗೂ 200 ಜನ ವಿಕಲಚೇತನರನ್ನು ನಾವು ಆರ್ ಸಿಟಿ ಸಹಭಾಗಿತ್ವದಲ್ಲಿ ಮುಗಿಸಿದ್ವಿ. ಇವರಿಗೆ ಉದ್ದೇಶ ಏನು ತರಬೇತಿ ಇದೆ ಅಂತಂದರೆ, ಯಾರು ವಿಕಲಚೇತನರು ಸ್ವಯಂ ಉದ್ಯೋಗ ಮಾಡೋದಕ್ಕೆ ಅವ್ರಿಗೆ ಆಸಕ್ತಿ ಇದೆ, ಅವರಿಗೆ ಗೊತ್ತಿರಲ್ಲ ಎಲ್ಲಿ ಅವಕಾಶ ಇದ್ದಾವೆ ಏನಿದಾವೆ, ಅವರು ಸಾಕಷ್ಟು ಸರ್ಕಾರ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ. ಅವರಿಗೆ ಇಲ್ಲಿ ನಾವು ಕೌಶಲ್ಯವನ್ನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಟ್ಟು ಅವರು ಉದ್ಯೋಗ ಮಾಡೋದ್ರ ಬಗ್ಗೆ ರೆಡಿ ಮಾಡಿರ್ತೀವಿ. ಅವರು ಸರ್ಕಾರದಲ್ಲಿರ್ತಕ್ಕಂಥ ಯೋಜನೆಗಳನ್ನು ಪಡ್ಕೊಂಡು ಮತ್ತು ಎಪಿಡಿ ಸಂಸ್ಥೆಯಲ್ಲಿ ಸ್ವಲ್ಪ ಒಂದು ಸೀಡ್ ಫಂಡನ ಒಂದು ಸಹಾಯಧನ ಇರುತ್ತೆ. ಆ ಸಹಾಯಧನವನ್ನು ತೆಗೆದುಕೊಂಡು ಅವರು
ಉದ್ಯೋಗ ಮಾಡಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ವತಿಯಿಂದ ಹಾಗೂ APD ಸಂಸ್ಥೆ ಜೊತೆಗೂಡಿ 6 ದಿನಗಳವರೆಗೆ ತರಬೇತಿಯನ್ನು ಯಶಸ್ವಿಯಾಗಿಗೊಳಿಸಿ ಇಂದು ಕೊನೆಯ ದಿನ ಇರುವ ಕಾರಣದಿಂದಾಗಿ ಅವರಿಗೆ ಶಿಬಿರಾರ್ಥಿಗಳಿಗೆ ಪ್ರಮಾಣಪತ್ರ ನೀಡುವ ಮೂಲಕ ಅವರಿಗೆ ಬೀಳ್ಕೊಡುಗೆ ಕೊಡ್ತಿರ್ತೀವಿ. ಇವತ್ತು ಪ್ರಮಾಣಪತ್ರ ಕೊಡೋ ಉದ್ದೇಶ ಏನಂದರೆ ಅವರಿಗೆ ಒಂದು ಸಣ್ಣ ವ್ಯಾಪಾರ ಆಗಲಿ, ಒಂದು ಪಾನ್ ಶಾಪ್ ಆಗಲಿ, ಒಂದು ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಲಿ, ಒಂದು ಹಣ ಸಹಾಯ ಅವರು ಬ್ಯಾಂಕ್ಗಳು ಒದಗಿಸಿಕೊಡಲಿ ಎಂಬ ಒಂದು ಉದ್ದೇಶದಿಂದ ಅವರಿಗೆ ಪ್ರಮಾಣಪತ್ರವನ್ನು ಒದಗಿಸಿಕೊಡ್ತೀವಿ. ಈ ಸಂದರ್ಭದಲ್ಲಿ ಪ್ರಿಯದರ್ಶನ ರಮೇಶ್ ಸಿ, ಶರಣಮ್ಮ ಹಾಗೂ ಶರಣಪ್ಪ ಕುಂಬಾರ್, ಮನ್ನು ಚೌಹಾಣ್, ಖಂಡಪ್ಪ, ರಮೇಶ್ ನಾಯ್ಕ ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.